ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶರಣರ ಆಶಯದ ಸಮನ್ವತೆ ಇಲ್ಲದಿದ್ದರೆ ಅಸಮಾನತೆ ಮುಂದುವರಿಯುತ್ತದೆ, ಸಿಎಂ ಸಿದ್ದರಾಮಯ್ಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಭಾಲ್ಕಿಯಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾಮಗಾರಿಗೆ ಭೂಮಿ ಪೂಜೆ. ಖ್ಯಾತ ಹಿರಿಯ ಗಾಯಕಿ ಆಶಾ ಭೋಸ್ಲೆ ನಿಧನ. ಸುದ್ದಿಯ ವಿವರಗಳು. ಸಮಾಜದಲ್ಲಿ ಸಮಾನತೆ ಸ್ಥಾಪಿಸಲು ಮಾಧ್ಯಮಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿ ಇಬ್ಬರು ಪತ್ರಕರ್ತರಾಗಿ ಧ್ವನಿಯಿಲ್ಲದವರ ಧ್ವನಿಯಾಗಿದ್ದರು ಎಂದು ಸ್ಮರಿಸಿದರು. ಸಮಾಜದಲ್ಲಿನ ಅಸಮಾನತೆಗಳನ್ನು ದೂರ ಮಾಡಿ ಸಮಾಜ ನಿರ್ಮಾಣಕ್ಕೆ ಬಸವಾದಿ ಶರಣರು ಮಹತ್ವದ ಕೊಡುಗೆ ನೀಡಿದ್ದಾರೆ. ಶರಣರ ಆಶಯದ ಸಮಾನತೆಯ ಸಮಾಜ ರೂಪುಗೊಳ್ಳದಿದ್ದರೆ ಅಸಮಾನತೆ ಮುಂದುವರಿಯುತ್ತದೆ ಎಂದು ಅವರು ಎಚ್ಚರಿಸಿದರು. ಸಂವಿಧಾನದ ಆಶಯಗಳನ್ನು ಜಾರಿಗೊಳಿಸುವಲ್ಲಿ ಮಾಧ್ಯಮಗಳು ಮಹತ್ತರ ಹೊಣೆ ಹೊತ್ತಿದ್ದು, ಪತ್ರಕರ್ತರು ತಮ್ಮ ಪಾತ್ರವನ್ನು ಆಪ್ತ ಪರಿಶೀಲನೆ ಮಾಡಿಕೊಂಡು ಕಾರ್ಯನಿರ್ವಹಿಸಬೇಕು ಎಂದು ಸಿಎಂ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಚಿವರಾದ ರಹೀಂ ಖಾನ್, ಶರಣ್ ಪ್ರಕಾಶ್ ಪಾಟೀಲ್, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್, ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನ ಭಾಷಣಕಾರರಾಗಿ ಪತ್ರಿಕಾ ಸಂಪಾದಕ ವಿಶ್ವೇಶ್ವರ್ ಭಟ್ ಮಾತನಾಡಿದರು. ಸಂಸದ ಸಾಗರ್ ಖಂಡ್ರೆ, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ್ ಮರದ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕಾರ್ಯಕ್ರಮವು ಹಾರಕೂಡ ಹಿರೇಮಠ ಸಂಸ್ಥಾನದ ಡಾ ಚನ್ನವೀರ ಶಿವಾಚಾರ್ಯರು ಹಾಗೂ ಬಸವಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಡಾ ಬಸವಲಿಂಗ ಪಟ್ಟೇದೇವರು ಅವರ ಸಾನ್ನಿಧ್ಯದಲ್ಲಿ ನೆರವೇರಿತು. ಬಸವಣ್ಣವರು ಬಹಳ ವರ್ಷಗಳ ಹಿಂದೆನೇ ಹೇಳಿದ್ರು, ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕುಡಿಯುವ ಸಂಗತಿಯ. ಹೋಗಿದೆಯಾ? ಹೋಗಿಲ್ಲ. ಇನ್ನ 812ನೇ ಶತಮಾನದಲ್ಲಿ ಅವ್ರು ಹೇಳಿದ್ದಾರೆ. ಇದು ಜಾತಿ ಗಟ್ಟಿಯಾಗಿ ಉಳಿದಿದೆ. ಆಮೇಲೆ ನಮ್ಗೆ ಎಂಥ ಶಿಕ್ಷಣ ಸಿಗ್ತಾ ಇದೆ ಅಂತಂದ್ರೆ, ವೈಚಾರಿಕತೆನೂ ಇಲ್ಲ, ವೈಜ್ಞಾನಿಕತೆನೂ ಇಲ್ಲ ಅಂತ ಶಿಕ್ಷಣ ಸಿಗ್ತಾ ಇದೆ. ವೈಚಾರಿಕತೆನೂ ಇಲ್ಲ. ಬಸವಣ್ಣವರು, ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಕರ್ಮ ಸಿದ್ಧಾಂತನ ತಿರಸ್ಕಾರ ಮಾಡಿದರು. ಈಗಲೂ ಕರ್ಮ ಸಿದ್ಧಾಂತನ ಒಪ್ಕೊಂಡಿರ್ತಕ್ಕಂಥವ್ರು, ಅದನ್ನು ಅನುಸರಿಸ್ತಕ್ಕಂಥವ್ರು ಬಹಳ ಜನ ಇದೆ. ಅದು ವಿದ್ಯಾವಂತರೇ ಇದ್ದಾರೆ. ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ಬಡವನಾಗಿದ್ಯಾ, ನೀನು ಸೂರಿಲ್ಲ, ನಿನಗೆ ಶ್ರೀಮಂತಿಗೆ ಇಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಉಟ್ಕೊಂಡಿದ್ದೀನಿ. ಇನ್ನು ಹುಟ್ಟಾಕಿರೋರು ಯಾರು ಸ್ವಾಮೀಜಿ? ಮನುವಾದಿಗಳು ಅವರೇ ಹುಟ್ಟಾಕಿರೋದು. ಈ ಮನುವಾದಿಗಳು ಹುಟ್ಟಾಕಿದಾರಲ್ಲ, ಇದನ್ನು ಗಟ್ಟಿ ಮಾಡ್ತಾ ಇರ್ತಕ್ಕಂಥ ಜನರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಹೋಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನ ಅನುಭವ. ಈ ಸೂಫಿಗಳು, ಸಂತರು, ಸಮಾಜ ಸುಧಾರಕರು ಇವೆಲ್ಲ ಮಾಡಿದ್ದಾರೆ. ಬಸವತಿ ಸರಿಗಳು ಇವೆಲ್ಲ ಮಾಡಿದ್ದಾರಲ್ಲ. ಸಮಾಜ ಬದಲಾವಣೆ ಆಗಬೇಕು, ಎಲ್ಲರೂ ಕೂಡ ಮಾನವರಾಗಿ ಬದುಕಬೇಕು, ಮಾನವೀಯತೆ ನೆಲೆಸಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದಾರಲ್ಲ.
ಇಂಥ ಸಮಾಜ ನಿರ್ಮಾಣ ಆಗಬೇಕಲ್ಲ. ಈ ಸಮಾಜ ಒಂದು ವೇಳೆ ನಿರ್ಮಾಣ ಆಗ್ಬಿಟ್ರೆ, ಎಲ್ಲರೂ ಮನುಷ್ಯರೆಲ್ಲ ಸಮಾನರಾಗ್ಬಿಟ್ರೆ ಮತ್ತೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಏನಿರ್ತದೆ? ಅದಕ್ಕೆ ಶೋಷಣೆ ಮಾಡೋರು ಇದಾರಲ್ಲ, ಅವರು ಅಸಮಾನತೆ ಮುಂದುವರಿಲೇಬೇಕು, ಜಾತೀಯತೆ ಮುಂದುವರಿಲೇಬೇಕು. ಇದನ್ನ ಬಯಸ್ತಕ್ಕಂಥವ್ರು ಕೂಡ ಇದ್ದಾರೆ, ಇದನ್ನು ಗಟ್ಟಿ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ. ಹೆಂಗಾಗಿದೆ ನಮ್ಮ ಪ್ರಯತ್ನಗಳು ಅಂತಂದ್ರೆ, ಈ ಸಮಾಜ ಸುಧಾರಕರ ಪ್ರಯತ್ನಗಳೆಲ್ಲ ಹೇಗಾಗಿದ್ದಾವೆ? ಜಾತಿ ಅಷ್ಟು ಸುಲಭವಾಗಿ ಹೋಗಲ್ಲ. ವೈಜ್ಞಾನಿಕತೆ ವೈಚಾರಿಕತೆ ಬೆಳೆದಿರೋದ್ರೆ ಹೋಗೋದಿಲ್ಲ. ಈ ವೈಚಾರಿಕತೆ ವೈಜ್ಞಾನಿಕತೆಯನ್ನ ಬೆಳೆಸ್ತಕ್ಕಂಥ ರೀತಿ ಇದೆಯಲ್ಲ, ಆ ಥರದ ಶಿಕ್ಷಣ ಕೂಡ ಸಿಗೋದು ಬಹಳ ಕಷ್ಟ ಆಗುತ್ತೆ. ಶಿಕ್ಷಣ ಕೂಡ ಸಿಗೋದು ಬಹಳ ಕಷ್ಟ ಆಗುತ್ತೆ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಭಾಲ್ಕಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ವಿಲಾಸ್ ಮೋರಿ ಅವರ ನೇತೃತ್ವದಲ್ಲಿ ನಡೆದ ಶಿಬಿರಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಮಾಜದ ಒಳಿತಿಗಾಗಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ ದಾನಿಗಳ ಸೇವಾಭಾವವನ್ನು ಶ್ಲಾಘಿಸಿದರು. ಇಂತಹ ಮಾನವೀಯ ಕಾರ್ಯಗಳು ಡಾಕ್ಟರ್ ಅಂಬೇಡ್ಕರ್ ಅವರು ಸಾರಿದ ಸಮಾನತೆ, ಸಹಾನುಭೂತಿ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಎಂದು ಅವರು ಹೇಳಿದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ವಿಲಾಸ್ ಮೋರೆ ಸೇರಿದಂತೆ ಎಲ್ಲ ಆಯೋಜಕರಿಗೆ ಸಚಿವರು ಅಭಿನಂದನೆ ಸಲ್ಲಿಸಿದರು. ರಕ್ತದಾನ ಶಿಬಿರದಲ್ಲಿ ಅನೇಕ ಯುವಕರು ಹಾಗೂ ನಾಗರಿಕರು ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆಯ ಸಂದೇಶ ಸಾರಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅನುದಾನದಡಿಯಲ್ಲಿ ಭಾಲ್ಕಿ ಪಟ್ಟಣದ ವಿವಿಧ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾಮಗಾರಿಗೆ ಸಂಸದ ಸಾಗರ್ ಖಂಡ್ರೆ ಭೂಮಿ ಪೂಜೆ ನೆರವೇರಿಸಿದರು. ಶ್ರೀ ಸಂಗಮೇಶ್ವರ್ ದೇವಸ್ಥಾನ, ಶ್ರೀ ಶಿವ ಮಂದಿರ, ಕೆಎಚ್ಬಿ ಕಾಲೋನಿ ಹಾಗೂ ಶ್ರೀ ಮಹಾದೇವ್ ಮಂದಿರ, ಭಟ್ ಕಾಲೋನಿಗಳಲ್ಲಿ ನಡೆಯಲಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನತೆಯ ಸುಖ, ಶಾಂತಿ ಹಾಗೂ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಭಕ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ದೇವಸ್ಥಾನಗಳಲ್ಲಿ ಅಭಿವೃದ್ಧಿಯಿಂದ ಪ್ರದೇಶ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ನಿನ್ನೆ ಭಾನುವಾರ ನಿಧನರಾದರು. ಅವರ ಆರೋಗ್ಯ ಏಕಾಏಕಿ ಹದಗೆಟ್ಟ ಹಿನ್ನೆಲೆಯಲ್ಲಿ ಅವರನ್ನು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ನಿನ್ನೆ ಸಾಯಂಕಾಲ ದಾಖಲಿಸಲಾಗಿತ್ತು. ಗಾಯಕಿಯ ಮೊಮ್ಮಗಳು ಜೈನ್ ಭೋಸ್ಲೆ ಈ ಮಾಹಿತಿ ನೀಡಿದ್ದಾರೆ. ಆಶಾ ಭೋಸ್ಲೆ ಅವರಿಗೆ 92 ವರ್ಷವಾಗಿತ್ತು. ಪಿಯಾತು ಅಬ್ ತೋ ಆಜಾ, ಕಜ್ರಾ ಮೊಹಬ್ಬತ್ ವಾಲಾ, ರಂಗಿಲಾ ರೇ ಮತ್ತು ದಿಲ್ ಚೇಂಜ್ ಕ್ಯಾ ಹೇ ಎಂಬ ಪ್ರಸಿದ್ಧ ಹಾಡುಗಳ ಮೂಲಕ ಹೆಸರುವಾಸಿಯಾದ ಆಶಾ ಭೋಸ್ಲೆ ಅವರು ಈ ವರ್ಷದ ಸೆಪ್ಟೆಂಬರ್ 8ರಂದು 93ನೇ ವಯಸ್ಸನ್ನು ಪೂರ್ಣಗೊಳಿಸಬೇಕಾಗಿತ್ತು. ಅವರ ನಿಧನವು ಅವರ ಹಾಡುಗಳನ್ನು ಕೇಳುತ್ತಾ ಬೆಳೆದ ಅನೇಕ ಸಂಗೀತ ಪ್ರಿಯರ ಮನಗಳಲ್ಲಿ ಆಘಾತವನ್ನುಂಟು ಮಾಡಿದೆ. ಆಶಾ ಭೋಸ್ಲೆ ಅವರು ಕೇವಲ 10ನೇ ವಯಸ್ಸಿನಲ್ಲಿ 1943ರ ಮರಾಠಿ ಚಿತ್ರ ಮಜಾ ಬಾಲ್ಗಾಗಿ ಚಲಾ ಚಲಾ ನವಾ ಬಾಲ ಎಂಬ ತಮ್ಮ ಮೊದಲ ಚಲನಚಿತ್ರ ಗೀತೆಯನ್ನು ಹಾಡಿದರು. ಆರಂಭದಲ್ಲಿ ಓ ಹಸೀನಾ, ಜುಲ್ಫೋ ವಾಲಿಯಂತಹ ನೃತ್ಯ ಗೀತೆಗಳಿಗೆ ಮಾತ್ರ ಸೀಮಿತಗೊಳಿಸಲ್ಪಟ್ಟಿದ್ದ ಅವರು ನಂತರ ದಿಲ್ ಚೀಜ್ ಕ್ಯಾ ಹೇ ಎಂಬ ಗಜಲ್ಗಳು ಹಾಗೂ ತೋರ್ ಮನ ದರ್ಪಣ್ ಕಹಲಾಯ ಎಂತಹ ಶಾಸ್ತ್ರೀಯ ಗೀತೆಗಳ ಮೂಲಕ ತಮ್ಮ ಗಾನ ಸಾಮರ್ಥ್ಯದ ಆಳವನ್ನು ಸಾಬೀತುಪಡಿಸಿದರು. ತಮ್ಮ ಜೀವನದ ಅಂತಿಮ ವರ್ಷಗಳಲ್ಲಿಯೂ ಆಶಾ ಭೋಸ್ಲೆ ಅವರು ತಮ್ಮ ಅಭಿಮಾನಿಗಳೊಂದಿಗೆ ಸಂಪರ್ಕದಲ್ಲೇ ಇದ್ದರು. 2023ರಲ್ಲಿ ತಮ್ಮ 90ನೇ ಹುಟ್ಟುಹಬ್ಬದ ಅಂಗವಾಗಿ ದುಬೈನಲ್ಲಿ ಆಶಾ ಎಟ್ 90 ಲೈವ್ ಇನ್ ಕಾನ್ಸರ್ಟ್ ಎಂಬ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ನಡೆಸಿದರು. ಅವರ ನಿಧನವು ಭಾರತೀಯ ಸಂಗೀತದಲ್ಲಿ ಒಂದು ಯುಗದ ಅಂತ್ಯವನ್ನು ಸೂಚಿಸಿದ್ದು, ಅವರು ಅಪಾರ ಹಾಗೂ ಶಾಶ್ವತವಾದ ಸಂಗೀತ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ.
ಬೆಂಗಳೂರಿನಲ್ಲಿ ಸಂಭವಿಸಿದ ಓಲ್ವೋ ಕಾರು ದುರಂತದಲ್ಲಿ ಖ್ಯಾತ ಉದ್ಯಮಿಯ ಇಡೀ ಕುಟುಂಬ ಸಾವನ್ನಪ್ಪಿದ ಪ್ರಕರಣ ಹಸಿರಾಗಿರುವಂತೆಯೇ ಅಂತಹುದೇ ಮತ್ತೊಂದು ಪ್ರಕರಣ ಆಂಧ್ರಪ್ರದೇಶದಲ್ಲಿ ನಡೆದಿದೆ. ಆಂಧ್ರಪ್ರದೇಶದ ಎನ್ಟಿಆರ್ ಜಿಲ್ಲೆಯ ಕಂಚಿ ಕಾರ್ಚಲ್ ಮಂಡಲದ ಕೀಸರ್ ಟೋಲ್ ಪ್ಲಾಜಾದಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದ್ದು, ಟೋಲ್ ಪ್ಲಾಜಾದಲ್ಲಿ ತನ್ನ ಸರದಿಗಾಗಿ ಕಾಯುತ್ತಾ ನಿಂತಿದ್ದ ದುಬಾರಿ ಬಿಎಂಡಬ್ಲ್ಯೂ ಕಾರಿನ ಹಿಂದೆ ಬಂದ ಲಾರಿಯೊಂದು ಚಾಲಕ ನಿಯಂತ್ರಣ ತಪ್ಪಿ ಏಕಾಏಕಿ ಪಲ್ಟಿಯಾಗಿ ಕಾರಿನ ಮೇಲೆ ಬಿದ್ದಿದೆ. ಹಾರು ಬೂದಿ ತುಂಬಿದ ಟ್ಯಾಂಕರ್ ಕಾರಿನ ಮೇಲೆ ಬೀಳುತ್ತಲೇ ಐಷಾರಾಮಿ ಬಿಎಂಡಬ್ಲ್ಯೂ ಕಾರು ಅಪ್ಪಚ್ಚಿಯಾಗಿದ್ದು, ಕಾರಿನೊಳಗಿದ್ದ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಮೃತ ಚಾಲಕ ಆಂಧ್ರಪ್ರದೇಶ ಹೈಕೋರ್ಟ್ ವಕೀಲ ಎಂದು ಗುರುತಿಸಲಾಗಿದೆ. ಹೈದರಾಬಾದ್ ಮಾರ್ಗದಲ್ಲಿ ಟ್ಯಾಂಕರ್ ಕಿಸಾರ ಟೋಲ್ ಪ್ಲಾಜಾ ದಾಟುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಟ್ಯಾಂಕರ್ ವೇಗದಲ್ಲಿತ್ತು. ಚಾಲಕನು ಟೋಲ್ ಪ್ಲಾಜಾ ಸಮೀಪ ಬಂದಾಗ ಬ್ರೇಕ್ ಹಾಕಿದ್ದಾನೆ. ಬ್ರೇಕ್ ವೈಫಲ್ಯವಾಗಿ ಟ್ಯಾಂಕರ್ ಚಾಲಕನ ನಿಯಂತ್ರಣ ಕಳೆದುಕೊಂಡು ಪಲ್ಟಿಯಾಗಿ ಕಾರಿನ ಮೇಲೆ ಬಿದ್ದಿದೆ. ಈ ವೇಳೆ ಕಾರಿನಲ್ಲಿ ಎಷ್ಟೋ ಮಂದಿ ಇದ್ದರು ಎಂಬುದು ತಿಳಿದು ಬಂದಿಲ್ಲ. ಘಟನೆ ಬಳಿಕ ಸ್ಥಳೀಯ ಸಿಬ್ಬಂದಿ ಹಾಗೂ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಕಾರಿನಿಂದ ದೊಡ್ಡ ಟ್ಯಾಂಕರ್ ಅನ್ನು ತೆಗೆದು ಹಾಕಲು ಕ್ರೇನ್ಗಳನ್ನು ಬಳಸಲಾಗಿದೆ. ಈ ಅಪಘಾತದಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಟೋಲ್ಗೇಟ್ ಸಮೀಪದಲ್ಲೇ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ವಾಹನವನ್ನು ಬೇರೆಡೆಗೆ ತಿರುಗಿಸಿದರು ಎನ್ನಲಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.